ಯಪ್ಪ, ಈ ಮೀನಾ ನಾನ್ ಅನ್ಕೊಂಡಿರೋಷ್ಟು ಸಾಧು ಅಲ್ಲ. ಜೋರಿದ್ದಾಳೆ, ಭಲೇ ಜೋರಿದ್ದಾಳೆ. ಇಷ್ಟಕ್ಕೂ ಈ ಅಮ್ಮ ಯಾಕೆ ಅವಳ ಹತ್ರ ಹೋಗಿ ನನ್ ಬಗ್ಗೆ ಮಾತಾಡಿದ್ರು? ಏನಾಗಿದೆ? ಯಾಕೆ ಎಲ್ರು ನನ್ನ ನೋಡಿ ನಗಾಡ್ತಾ ಇದ್ದಾರೆ? ಹೇ, ಯಾಕೆ ಎಲ್ರು ವಿಚಿತ್ರವಾಗಿ ನನ್ನೇ ನೋಡ್ಕೊಂಡು ನಗಾಡ್ತಾ ಇದ್ದಾರೆ? ಅಮ್ಮೋ, ಬಾ ನನ್ ಜೊತೆ. ಎಲ್ರು ನನ್ನನ್ನ ನೋಡಿ ನಗಾಡ್ತಾ ಇದ್ದಾರೆ, ಏನೋ ಮಾತಾಡ್ಕೊಳ್ತಾ ಇದ್ದಾರೆ. ಅಮ್ಮೋ, ಕ್ಲಾಸಿಗೆ ಹೋಗ್ಬೇಕು, ಟೈಮ್ ಆಯ್ತು, ಬಾ. ಬಿಡಿಸಿದ್ದು ಏನು ಕ್ಲಾಸಿಗೆ ಹೋಗೋಣ ಅಂತಿದ್ಯಾ? ಇಲ್ಲೇನೋ ಆಗಿದೆ, ಏನಾಗಿದೆ ಅಂತ ನೋಡ್ಲೇಬೇಕು. ಇಷ್ಟ ಬೇಗ ಮದುವೆ ಅವಸರೇನಾ ಅಮ್ಮ? ಮದುವೆ ಆಗ್ಲಾ? ಪಾಪ ಕಣ್ರು. ಪಾಪ ಅಂತ ಯಾಕಂತ ಇನ್ನಾದ್ರೂ ಕಬ್ಬು ಬೆಳಿತೆ ನೋಡ, ಬಂಡ್ರ ಹೋಗೋಣ. ಅಮ್ಮೋ, ಬೇಜಾರಾಗ್ಬೇಡ. ನೀನ್ ಇದನ್ನೆಲ್ಲ ನೋಡ್ಬಾರ್ದು ಅಂತಾನೆ ನಿನ್ನ ಇಲ್ಲಿಂದ ಕರ್ಕೊಂಡು ಹೋಗೋದಕ್ಕೆ ನೋಡ್ದೆ. ಯಾರಿದೆಲ್ಲ ಮಾಡಿದ್ದು? ಗೊತ್ತಿಲ್ಲ ಅಮ್ಮೋ, ನಿಂಗೆ ಯಾರೋ ಆಗ್ದಿಲ್ದವ್ರೆ ಮಾಡಿರೋದು. ಆದ್ರೆ ಈ ಕಾಲೇಜಲ್ಲಿ ನಿಂಗೆ ಆಗ್ತಿರೋರು ಯಾರಿದ್ದಾರೆ? ಆ ವಲ್ಲಭನ. ಎಲ್ರು ಇದು ಕಾಲೇಜಲ್ಲಿ ವಲ್ಲಭಂದ ಕೆಲ್ಸ ಅಂತ ಮಾತಾಡ್ತಾ ಇದ್ರು. ಅವ್ ನಿನ್ ಕಾಲ್ ಎಳಿತಾನೆ ನಿಜ, ಆದ್ರೆ ಹೀಗೆಲ್ಲ ಮಾಡಲ್ಲ ಅನ್ಸುತ್ತೆ. ಅವನಲ್ಲ ಬಿಡು, ಅವ್ನ್ ಹೀಗೆಲ್ಲ ಮಾಡಕ್ ಚಾನ್ಸೇ ಇಲ್ಲ. ಆದ್ರೂ ನನಗ್ ಗೊತ್ತಿರೋ ಹಾಗೆ ಇಡೀ ಕಾಲೇಜಲ್ಲಿ ನಿನ್ನ ಹೇಟ್ ಮಾಡೋದು ಅಂದ್ರೆ ಆ ವಲ್ಲಭ ಒಬ್ನೇ. ಅವನೇ ಯಾಕೆ ಈ ಕೆಲಸ ಮಾಡಿರ್ಬಾರ್ದು? ನಿನ್ನ ಕಂಡ್ರೆ ಅವನಿಗೆ ಮೊದ್ಲಿಂದನೂ ಆಗಲ್ಲ, ಫ್ಯಾಮಿಲಿ ರೈವಲ್ರಿ ಬೇರೆ. ಇದನ್ನೆಲ್ಲ ಮನ್ಸಲ್ಲಿ ಇಟ್ಕೊಂಡು ಅವನೇ ಯಾಕೆ ಕೆಲಸ ಮಾಡಿರ್ಬಾರ್ದು? ಅಮ್ಮ ಅವನ ಜೊತೆ ಜಗಳ ಮಾಡ್ತಾನೆ ನಿಜ, ಆದ್ರೆ ಯಾವತ್ತೂ ಕೆಟ್ಟನ್ನ ಬಯಸಿಲ್ಲ. ಅಂತ ಅಮ್ಮಗೆ ಇಂಥ ಅವಮಾನ ಮಾಡ್ತಾನಲ್ಲ, ಏನ್ ಹೇಳೋಣ ಅವನಿಗೆ? ಅಮ್ಮು, ದುಷ್ಟನ್ ಕಂಡ್ರೆ ದೂರ ಇರೋ ಅಂತ ದೊಡ್ಡವ್ರು ಹೇಳಿದಾರಲ್ವಾ. ನಾವಿನ್ಮೇಲೆ ಆ ವಲ್ಲಭನ್ ಜೊತೆ ಜಗಳ ಆಡೋದ್ ಬೇಡ. ಸುಮ್ನೆ ನಾವ್ಯಾಕೆ ಕೊಚ್ಚೆ ಮೇಲೆ ಕಲ್ಲೆಸ್ತು ನಮ್ಮೈನ ನಾವು ಗಲೀಜ್ ಮಾಡ್ಕೋಬೇಕು? ನೋಡು, ನಡೆದಿದ್ನೆಲ್ಲ ಮರ್ತು ಕ್ಲಾಸಿಗೆ ಹೋಗೋಣ, ಬಾ. ಬಿಡಿಸಿದ್ದು ಆ ವಲ್ಲಭನ್ ಮಾತ್ರ ನಾನು ಇವತ್ತು ಸುಮ್ನೆ ಬಿಡಲ್ಲ. ಅಮ್ಮ ನಿಂತ್ಕೊಳ್ಳೆ. ಅಮ್ಮ ಅತ್ತೆ, ಯಾಕತ್ತೆ ಒಂಥರ ಇದ್ದೀರಾ? ಏನಾಯ್ತು? ಯಾಕೋ ನನ್ ಮಗನ್ ನೋಡಿದ್ರೆ ನನಗೆ ತುಂಬಾ ಭಯ ಆಗ್ತಾ ಇದೆ ಕಲ. ಏನಾಯ್ತು ಅತ್ತೆ? ಏನಿಲ್ಲ, ನಾನು ಆಚೆ ಕೂತ್ಕೊಂಡು ದೇವ್ರ ನಾಮ ಓದ್ತಿರ್ಬೇಕಾದ್ರೆ ಗಿರಿಜಾ ಸೊಸೆ ಕಂಡ್ಲು. ಅವಳನ್ನ ಕರೆದು ಸುಮ್ನೆ ಹಾಗೆ ಮಾತಾಡ್ದೆ. ನಮ್ ಗಿರಿಜನ್ನ ಚೆನ್ನಾಗಿ ನೋಡ್ಕೋ ಅಂತ ಹೇಳ್ದೆ. ಅವಳ ಹತ್ರ ಮಾತಾಡ್ದೆ ಅಂತ ನನ್ ಮಗನಿಗೆ ಅನುಮಾನ ಬಂದಿದೆ. ಅವನು ನನ್ನ ಒಳಗ್ ಕರೆದು ಆನಂದನ ಮನೆ ಅತಿಕ್ರಮವಾಗಿ ಕಟ್ಸಿದ್ದೇನೆ ಅಂತ ಕಂಪ್ಲೇಂಟ್ ಕೊಟ್ಟು ಎತ್ತಂಗಡಿ ಮಾಡಿಸ್ತೀನಿ ಅಂತ ಹೇಳ್ತೀನಿ. ನೀವ್ ಏನು ಯೋಚನೆ ಮಾಡ್ಬೇಡಿ ಅತ್ತೆ. ಇವ್ರು ಹೀಗೆಲ್ಲ ಮಾಡೋ ಹಾಗಿದ್ರೆ ಈ 30 ವರ್ಷಗಳಲ್ಲೇ ಮಾಡ್ಬೇಕಾಗಿತ್ತು. ಇದೆಲ್ಲ ಆಗೋ ಮಾತಾ? ಸುಮ್ನೆ ನಿಮ್ಮನ್ ಹೆದರ್ಸೋದಿಕ್ಕೆ ಹೀಗೆಲ್ಲ ಹೇಳ್ತಿದಾರಷ್ಟೇ. ಅತ್ತೆ, ಇವ್ರಿಗೆ ನಂದಣ್ಣನ್ ಬಗ್ಗೆ ಅಷ್ಟೇ ಕೋಪ ಇರೋದು.
ಇವ್ರ ಹಾರಾಟ ಕೂಗಾಟ ಚೀರಾಟ ಏನೇ ಇದ್ರು ಅವ್ರ ಹತ್ರ ಮಾತ್ರ. ಆದ್ರೆ ತಂಗಿ ಅಂತ ಬಂದ್ರೆ ಮನ್ಸಿನ ಯಾವ್ದೋ ಒಂದ್ ಮೂಲೆಯಲ್ಲಿ ತಂಗಿ ಬಗ್ಗೆ ಪ್ರೀತಿ ಇದೆ. ಹೀಗಿರುವಾಗ ಎತ್ತಂಗಡಿ ಮಾಡಿಸೋದೆಲ್ಲ ದೂರದ ಮಾತು ಬಿಡಿ. ಯಾಕೋ ಗೊತ್ತಿಲ್ಲ ಕಲ, ಗಿರಿಜನ್ನ ತುಂಬಾ ನೋಡ್ಬೇಕು ಅನ್ನಿಸ್ತಾ ಇದೆ. ಒಂದ್ ಸ್ವಲ್ಪ ಹೊತ್ತ ಹೋಗಿ ಅವಳ ಹತ್ರ ಮಾತಾಡ್ಸ್ಕೊಂಡ್ ಬರೋಣವಾ? ಅಯ್ಯೋ ಅತ್ತೆ, ಈಗ ಬೇಡ ನೋಡಿ. ಇನ್ನೇನ್ ಮನೆಯವರೆಲ್ಲ ಅವ್ರವ್ರ ಕೆಲ್ಸಕ್ಕೆ ಹೊರಡ್ತಾರೆ. ನಾನ್ ಸರಿಯಾದ ಟೈಮ್ ನೋಡ್ಕೊಂಡು ನಾನೇ ಗಿರ್ಜಾಗ್ ಹೇಳ್ತೀನಿ. ಅಲ್ಲಿವರೆಗೂ ಚೂರ್ ತಾಳ್ಮೆ ತಗೊಳ್ಳಿ ಅತ್ತೆ. ಮ್ಯಾಮ್, ನಿಜವಾಗ್ಲೂ ಏನ್ ನಡೀತಿದೆ ಅಂತಾನೆ ಗೊತ್ತಿಲ್ಲ. ನನ್ನಿಂದ ಯಾವ ತಪ್ಪು ಆಗಿಲ್ಲ ಮ್ಯಾಮ್. ಅಲ್ಲ ವಲ್ಲಭ್, ನೀನಂತ ಒಳ್ಳೆ ಸ್ಟೂಡೆಂಟ್, ಜನರಲ್ ಸೆಕ್ರೆಟರಿ ಆಗಿ ಎಂತ ಒಳ್ಳೆ ಹೆಸರು ತಗೊಂಡಿದ್ಯಾ, ಎಲ್ಲಾ ಸ್ಟೂಡೆಂಟ್ಸ್ಗೂ ರೋಲ್ ಮಾಡೆಲ್ ಆಗ್ತೀಯಾ ಅನ್ಕೊಂಡಿದ್ದೆ. ನೀನ್ ಇಂತ ಕೆಲಸ ಮಾಡಿದ್ಯಾ? ನಿನ್ನ ಅಮೂಲ್ಯ ಮಧ್ಯ ಏನೇ ಗ್ರಡ್ಜಸ್ ಇರ್ಬೋದು, ಆದ್ರೆ ಅವಳೊಂದ್ ಹೆಣ್ಮಗು ಅಂತಾನು ನೋಡ್ದೆ ಈ ತರ ಎಲ್ಲ ನಡ್ಕೊಂಡಿದ್ಯಲ್ಲ. ನೀನು ಅಮೂಲ್ಯ ಫೋಟೋನ ನೋಟಿಸ್ ಬೋರ್ಡ್ಗೆ ಹಾಕಿ ಸ್ವಯಂವರ ಅನ್ನೋ ಟ್ಯಾಗ್ ಕೊಟ್ಟ್ಯೋ ಇಲ್ವಾ? ಮ್ಯಾಮ್, ಇಲ್ಲಿ ಪಕ್ಕ ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಮ್ಯಾಮ್. ನಾನು ಆ ತರ ಎಲ್ಲ ಮಾಡೋನಲ್ಲ ಮ್ಯಾಮ್. ಏಯ್, ಕದ್ದೋನ್ ಯಾವತ್ತು ನಾನೇ ಕದ್ದೆ ಅಂತ ಹೇಳ್ಕೊಳಲ್ಲ. ಇವಾಗ ನೀನು ಅದನ್ನೇ ಮಾಡ್ತಾ ಇದೀಯಾ. ನೀನದನ್ನ ಡಿಫೆಂಡ್ ಮಾಡ್ಕೊಂಬೇಡ. ಸರ್ ಇಲ್ಲ ಸರ್, ನಾನು ಡಿಫೆಂಡ್ ಮಾಡ್ಕೊಳ್ತಾ ಇಲ್ಲ. ನಿಜವಾಗ್ಲೂ ಅಂತ ತಪ್ಪು ಮಾಡಿಲ್ಲ ಸರ್ ನಾನು. ವಲ್ಲಭ, ನಿನ್ನಿಂದ ನಮ್ ಕಾಲೇಜ್ ಅಟ್ಮಾಸ್ಫಿಯರ್, ಗುಡ್ ವಿಲ್ ಎಲ್ಲ ಹಾಳಾಗ್ತಿದೆ. ಇದು ನನಗೆ ಇಷ್ಟ ಆಗ್ತಿಲ್ಲ. ಯೋ ಸಸ್ಪೆಂಡ್. ನಿನ್ ಸಸ್ಪೆನ್ಷನ್ ಲೆಟರ್ನ ಮನೆಗೆ ಕಳಿಸ್ತೀನಿ. ಮೊದಲಿನಿಂದ ಹೊರಡು. ಮ್ಯಾಮ್, ಏನ್ ಹೇಳ್ತಿದ್ದೀರಾ ಮ್ಯಾಮ್? ಮ್ಯಾಮ್, ನಾಳೆಯಿಂದ ಇಂಟರ್ನಲ್ ಶುರುವಾಗ್ತಾ ಇದೆ. ನೀವು ಬೇರೆ ಸಸ್ಪೆಂಡ್ ಅಂತ ಎಲ್ಲ ಹೇಳ್ತಾ ಇದ್ದೀರಾ. ಹೀಗಾದ್ರೆ ಹೇಗ್ ಮ್ಯಾಮ್? ಮ್ಯಾಮ್ ಪ್ಲೀಸ್ ಮೇಡಮ್, ಹಾಗೆಲ್ಲ ಮಾಡ್ಬೇಡಿ ಮೇಡಮ್. ವಲ್ಲಭನ್ ಫ್ಯೂಚರ್ ಹಾಳಾಗೋಗುತ್ತೆ ಮೇಡಮ್. ಮ್ಯಾಮ್, ದಯವಿಟ್ಟು ನನ್ನ ಪರಿಸ್ಥಿತಿ ಅರ್ಥ ಮಾಡ್ಕೊಳ್ಳಿ ಮ್ಯಾಮ್. ಯಾವ್ದು ತಪ್ಪು ಮಾಡದೆ ಸಸ್ಪೆಂಡ್ ಅಂದ್ರೆ ಹಿಂಗ್ ಒಪ್ಕೊಳಕಾಗುತ್ತೆ ಮ್ಯಾಮ್? ನೋಡು ವಲ್ಲಭ, ನೀನ್ ಏನೇ ಮಾತಾಡದಿದ್ರು ನಿಮ್ಮ ಅಪ್ಪ ಅಮ್ಮನ್ ಕರ್ಕೊಂಬಂದು ನಾಳೆ ಮಾತಾಡು. ಅಂಡರ್ಸ್ಟ್ಯಾಂಡ್? ಅಮೂಲ್ಯ, ಬಿ ಸ್ಟ್ರಾಂಗ್. ನಡೆದಿದ್ದೆಲ್ಲ ಒಂದ್ ಕನ್ಸು ಅಂತ ಮರ್ತು ನಾಳೆ ಎಕ್ಸಾಮ್ಗೆ ಚೆನ್ನಾಗಿ ಪ್ರಿಪೇರ್ ಆಗ. ಓಕೆ? ಓಕೆ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಏನ್ ಎಲ್ಲ ಮಕ್ಕ ನೋಡ್ಕೊಂಡು ನಿಂತ್ಬಿಟ್ರಿ? ಎಲ್ರು ಹೊರಡಿ ಹೊರಡಿ. ಏನಪ್ಪ ಜನರಲ್ ಸೆಕ್ರೆಟರಿ, ಕಾಲೇಜಿಗೆ ಬಂದ್ಬಿಟ್ಟು ದಾದಾಗಿರಿ ಮಾಡ್ತೀಯಾ? ಓದೋದ್ ಕಡೆನೂ ಸ್ವಲ್ಪ ಗಮನ ಕೊಟ್ಟಿದ್ರೆ ಎಲ್ರ ತರ ನೀನು ಎಕ್ಸಾಮ್ ಬರೀಬೋದಾಗಿತ್ತು. ಈಗ ಮನೆಗೆ ಹೋಗ್ಬಿಟ್ಟು ದಾದಾಗಿರಿ ಮಾಡ್ಕೊಂಡಿರು. ಸರ್, ಅದೇನು ಅಂದ್ರೆ ನೋಡು, ನೀನೇನೇ ಮಾತಾಡೋದಿದ್ರು ನಿಮ್ಮ ಅಪ್ಪ ಅಮ್ಮನ ಕರ್ಕೊಂಡ್ ಬಂದ್ಬಿಟ್ಟು ಆಮೇಲೆ ಮಾತಾಡು. ಯಪ್ಪ, ಈ ಮೀನಾ ನಾನ್ ಅನ್ಕೊಂಡಿರೋಷ್ಟು ಸಾಧು ಅಲ್ಲ. ಜೋರಿದಾಳೆ, ಭಲೇ ಜೋರಿದಾಳೆ. ಇಷ್ಟಕ್ಕೂ ಈ ಅಮ್ಮ ಯಾಕೆ ಅವಳ ಹತ್ರ ಹೋಗಿ ನನ್ ಬಗ್ಗೆ ಮಾತಾಡಿದ್ರು? ಅಮ್ಮ ಏನಾದ್ರೂ ಯಾವ್ದೋ ಜ್ಞಾನದಲ್ಲಿ ನಾವ್ ಹಿತ್ಲಲ್ಲಿ ಸಿಗೋದನ್ನ ಈ ಮೀನಾ ಹತ್ರ ಹೇಳ್ಬಿಟ್ಟಿದಾರಾ? ಅದನ್ನ ನನ್ನ ಹತ್ರ ಬಾಯಿ ಬಿಡಿಸ್ಕೊಳ್ಳೋದಕ್ಕೆ ಇವಳೇನಾದ್ರೂ ಈ ರೀತಿ ಪ್ರಯತ್ನ ಪಡ್ತಿದ್ದಾಳ? ಅಯ್ಯೋ ದೇವ್ರೆ, ಈ ವಿಷಯ ಯಾರು ಗೊತ್ತಾದ್ರೂ
ಆ ನನ್ ಸೊಸೆ ಮೀನಿಗೆ ಮಾತ್ರ ಗೊತ್ತಾಗ್ಬಾರ್ದು. ಗಿರ್ಜಾ ಹುಷಾರಾಗಿರು, ಆ ಮೀನ ಹತ್ರ ಹುಷಾರಾಗಿರು. ಅವಳೊಂದ್ ಸ್ವಲ್ಪನೂ ಸರಿ ಇಲ್ಲ. ನಾನ್ ಮಾತ್ರ ಹುಷಾರಾಗಿರ್ಬೇಕು. ಹುಷಾರಾಗಿರು ಗಿರ್ಜಾ, ಯಾಮಾರ್ಬೇಡ. ನೀನ್ ಮಾತ್ರ ಅವಳ ಹತ್ರ ಯಾಮಾರ್ಬೇಡ. ಗಿರ್ಜಾ, ಯಾರ ಜೊತೆ ಮಾತಾಡ್ತಿದ್ಯಾ? ಅಯ್ಯೋ ಅಮ್ಮ, ಅದ್ಕೆ ನೀವ್ ಯಾಕೆ ಇಲ್ಲಿ ಬರಕ್ ಹೋದ್ರಿ? ಇದೇನ್ ಗಿರಿಜಾ, ಯಾವಾಗ್ಲೂ ಬಾರ್ಸುವಂಗೆ ನಾವು ಗಂಟೆ ಬಾರಿಸ್ತೀವಿ, ಅದಕ್ಕೆ ನೀನ್ ಪ್ರತಿಕ್ರಿಯಿಸ್ದೆ. ಆಸೆಯಿಂದ ನಿನ್ ಹತ್ರ ಮಾತಾಡಕ್ ಬಂದ್ರೆ ಯಾವಾಗ ಬಂದ್ರಿ ಅಂತ ಕೇಳದ್ ಬಿಟ್ಟು ಯಾಕೆ ಬಂದ್ರಿ ಅಂತ ಹೇಳ್ತಾ ಇದೀಯಲ್ಲ. ಏನಮ್ಮ ಹೇಳ್ತಾ ಇದ್ಯಾ? ನಾನು ನಿಮ್ಮನ್ನ ಕರೆದ್ನ? ಯಾವಾಗ? ಗಿರ್ಜಾ, ಈಗ ಸ್ವಲ್ಪ ಹೊತ್ತು ಮುಂಚೆ ಗಂಟೆ ಹೊಡೆದಿಯಲ್ಲ, ಅದಕ್ಕೆ ಬಂದ್ವಿ. ಇಲ್ಲ ಅದ್ಗೆ, ನಾನ್ ಗಂಟೆ ಹೊಡೆದೇ ಇಲ್ಲ. ನೀನ್ ಗಂಟೆ ಹೊಡೆದಿಲ್ಲ ಅಂದ್ರೆ ಮತ್ತಿನ್ಯಾರು ಹೊಡೆದ್ರು? ಹಾ, ಆ ಮೀನಾ ಏನಾದ್ರೂ ಈ ಕೆಲ್ಸ ಮಾಡಿರ್ಬೋದಾ? ಅಯ್ಯಯ್ಯೋ ಅಯ್ಯಯ್ಯೋ ಅಯ್ಯಯ್ಯೋ, ನಾನು ಇವಾಗ ಏನ್ ಮಾಡ್ಲಿ ಅತ್ಗೆ? ಅವಳಿಗೆ ವಿಷಯ ಗೊತ್ತಾಗಿದೆ ಅನ್ಸುತ್ತೆ. ಅವಳಾಗವಳೆ ಗಂಟೆ ಹೊಡೆದಿದ್ದಾಳೆ ಅಂದ್ರೆ ಏನೋ ಅವಾಂತರ ಆಗಿದೆ ಅತ್ಗೆ. ಅತ್ಗೆ, ನಾವ್ ಇದ್ರಲ್ಲಿ ಸಿಕ್ತಿರೋ ವಿಷಯ ಅವಳಗ್ ಗೊತ್ತಾಗ್ಬಿಟ್ಟಿದೆ ಅನ್ಸುತ್ತೆ. ಅದಕ್ಕೆ ಅವಳೇ ಗಂಟೆ ಹೊಡೆದಿರೋದು, ಅವಳೇ ಹೀಗ್ ಮಾಡಿರೋದು. ಗಿರ್ಜಾ, ನೀನ್ ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಳ್ತಾ ಇದೀಯಾ? ನೀನಾಗೆ ನಮ್ ವಿಷಯ ಹೇಗ್ ಗೊತ್ತಾಗತ್ತೆ? ಆಹಾ, ನನ್ಗೆ ಯಾಕೋ ಇವ್ರ ಮೇಲೆ ಅನುಮಾನ ಅತ್ಗೆ. ಹುಡುಗಿ ನನ್ನತ್ತ ಚೆನ್ನಾಗಿ ಮಾತಾಡ್ತಾಳೆ ಅಂತ ವಿಷಯ ಏನಾದ್ರೂ ಹೇಳ್ಬಿಟ್ಟಿದಾರ? ಹೇಳಮ್ಮ. ಇಲ್ಲ ಗಿರ್ಜಾ, ನಾನ್ ಯಾಕೆ ಅವಳ ಹತ್ರ ಹೇಳಿ? ನನ್ನ ಅಣೆಗೂ ನಾನು ಹೇಳಿಲ್ಲಪ್ಪ. ನಾವ್ ಗಂಟೆ ಬಾರಿಸಿದಾಗ ಬಹುಶಃ ಅವಳು ಅಡ್ಗೆ ಮನೇಲಿ ಇದ್ಲು ಅನ್ಸತ್ತೆ. ಗಂಟೆ ಸದ್ ಕೇಳಿ ಅವಳು ಹಗ್ಗ ಎಳ್ದಿರ್ಬೋದು. ಹಾ, ಇರ್ಬೋದು ಇರ್ಬೋದು. ಏನಿರ್ಬಹುದು. ನೀನ್ ಅವಳ ಕರೆದು ಮಾತಾಡ್ದಿ ಅಂತಲ್ಲ, ಯಾಕಮ್ಮ ಕರೆದೆ? ಸುಮ್ನೆ ಕಣೆ, ಕಷ್ಟ ಸುಖ ಮಾತಾಡೋಣ ಅಂತ ಕರೆದೆ. ಏನಮ್ಮ ಕಷ್ಟ ಸುಖ ಮಾತಾಡಕ್ಕೆ ನಾನು ಅತ್ತಿಗೆ ಇಲ್ವಾ ನಿನ್ಗೆ? ಅವಳ ಸಹವಾಸ ಯಾಕಮ್ಮ ಮಾಡ್ದೆ? ಅಯ್ಯೋ ದೇವ್ರೆ, ಹೀಗೇನಾದ್ರೂ ಆ ಮೀನಾ ಬಂದು ನಾವ್ 3 ಜನ ಈ ರೀತಿ ಹಿತ್ಲಲ್ಲಿ ಸಿಕ್ಕಿರೋದು ನೋಡಿದ್ರೆ ಅಷ್ಟೇ ಮುಗಿದೋಯ್ತು ಕತೆ. ಅತ್ತೆ, ನಿಮ್ ಹೆತ್ತ ತಾಯಿನ ನೀವ್ಯಾಕೆ ಅತ್ತೆ ಈ ರೀತಿ ಹಿತ್ಲಲ್ಲಿ ಮಾತಾಡಿಸ್ತಾ ಇದ್ದೀರಾ? ನಾನಿದ್ದೀನಲ್ಲ ಅತ್ತೆ, ಮೀನಾ 2 ಸಂಸಾರನ ಸರಿ ಮಾಡ್ಬಿಡ್ತೀನಿ ಹಾಗೆ ಹೀಗೆ ಅಂತ ಹತ್ರ ಹೋಗಿ ದೊಡ್ಡ ಧೈರ್ಯವಂತ ತರ ಎಲ್ಲ ಹೇಳ್ಬಿಡ್ತಾರೆ. ಅಲ್ಲಿಗೆ ನಾನು ನೀನು ಈ ರೀತಿ ಮಾತಾಡೋದು ಇನ್ಯಾವತ್ತಿಗೂ ಆಗೋದೇ ಇಲ್ವಲ್ಲ ಅತ್ತಿಗೆ. ಅತ್ತೆ, ಅಯ್ಯೋ, ಇವಳು ಬೇರೆ ಬಂದೇ ಬಿದ್ಲಲ್ಲ. ಏನ್ ಮಾಡ್ಲಿ, ಏನ್ ಮಾಡೋದು? ಅದಕ್ಕೆ ಏನಾದ್ರು ಹೇಳಿ. ಅಮ್ಮ, ಅದಕ್ಕೆ ಬನ್ನಿ ಇಲ್ಲಿ.